ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಜಕ್ಕಾಯನು ಆಶೀರ್ವದಿಸಲ್ಪಟ್ಟವನು. ಅವನು ಆಶೀರ್ವದಿಸಲ್ಪಟ್ಟಾಗೆ ನಾವು ಆಶೀರ್ವದಿಸಲ್ಪಡಬೇಕು. ಜಕ್ಕಾಯನ ಆಶೀರ್ವದಿಸಲ್ಪಟ್ಟಂಥ ಸೇವೆಯನ್ನು ಹೊಂದಿದ್ದನು. ಅಂದರೆ ಯಾರು ನಿರುತ್ಸಾಹಗೊಂಡಿದ್ದರೋ ಆ ಕಾಲಘಟ್ಟದಲ್ಲಿ ಆ ಜನರನ್ನು ಜಕ್ಕಾಯ ಪ್ರೋತ್ಸಾಹಪಡಿಸ್ತಾ ಇದ್ದನು. ಯೆಹೂದ್ಯರು ತಮ್ಮ ತಂದೆಗಳು ಹಾಳಾಗಿದ್ದಂಥ ಸ್ಥಳದಲ್ಲಿ ಬಾಬೇಲಿನಿಂದ ಆಗ ತಾನೇ ಬಂದಂಥವರಾಗಿದ್ದರು. ಅವರು ಬಡವರಾಗಿದ್ದರು, ಭಯಪಡುವವರಾಗಿದ್ದರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿರುತ್ಸಾಹಗೊಂಡಿದ್ದರು. ಒಂದು ಬಡವರಾಗಿದ್ದರು, ಭಯಪಡುವವರಾಗಿದ್ದರು, ನಿರುತ್ಸಾಹಗೊಂಡಿದ್ದರು. ಅವರು ಮನುಷ್ಯರಿಂದ ತುಂಬ ಅವಮಾನಗಳಿಗೆ ಗುರಿಯಾಗಿದ್ದರು. 2000 ವರ್ಷಗಳಿಗಿಂತ ಮುಂಚಿನ ನಮ್ಮ ತಂದೆಗಳ ರೀತಿ ಅವರು ಸುಸಂಸ್ಕೃತರಾಗಲಿಲ್ಲ, ಸಂಸ್ಕಾರದಿಂದ ಕೂಡಿರಲಿಲ್ಲ, ಐಶ್ವರ್ಯವಂತರಾಗಲಿಲ್ಲ. ಜಕ್ಕಾಯ ಪತ್ರಿಕೆ 2ನೇ ಅಧ್ಯಾಯ 5ರಲ್ಲಿ ನಾವು ನೋಡುವುದಾದರೆ ದೇವರು ಅವರಿಗೆ ಈ ರೀತಿಯಾಗಿ ಹೇಳಿದರು, ನಾನು ಅದರ ಸುತ್ತಲೂ ಬೆಂಕಿಯ ಗೋಡೆಯಾಗಿರುವೆನು. ನಾನು ಅದರ ಸುತ್ತಲೂ ಬೆಂಕಿಯ ಗೋಡೆಯಾಗಿರುವೆನು. ಸಭೆಯ ಈ ಲೋಕದ ಮತ್ತು ಧಾರ್ಮಿಕ ಗುಂಪಿಗೆ ಸೇರಿದಂಥವರು ಒಂದು ಗೋಡೆಯನ್ನು ಹೊಂದಿರಲಿಲ್ಲ. ಇಲ್ಲಿ ವಿಚಿತ್ರ ಏನಪ್ಪ ಅಂತಂದರೆ, ಕರ್ತನು ಮನುಷ್ಯನ ಲೋಕದ ಎಲ್ಲ ಮಹತ್ವಾಕಾಂಕ್ಷೆಗಳನ್ನು ಸುಡುತ್ತದೆ, ತನಗಾಗಿ ಜೀವಿಸುವಂಥ ಒಂದು ಬಯಕೆಯನ್ನು ಸಹ ಸುಡುತ್ತದೆ. ಅದರ ಜೊತೆಗೆ ಒಬ್ಬನು ಕ್ರಿಸ್ತನು ನಮ್ಮ ದೇಹದ ಭಾಗವಾಗಿರುವುದಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಬೆಂಕಿ ಆ ಗೋಡೆಯ ಸುತ್ತುವರಿದಂಥ ಪಟ್ಟಣದ ಚಿತ್ರವನ್ನು ನಾವು ನೋಡುವುದಾದರೆ, ನೀವು ಆ ಪಟ್ಟಣಕ್ಕೆ ಹೇಗೆ ಪ್ರವೇಶ ಮಾಡ್ತೀರಿ? ಬೆಂಕಿ ಗೋಡೆಯ ಮೂಲಕ ಹಾದು ಹೋಗುವುದರಿಂದ ಮಾತ್ರ ನೀವು ಆ ಪಟ್ಟಣವನ್ನು ಪ್ರವೇಶಿಸಬಹುದು ಎಂಬುದನ್ನು ನೀವು ಗ್ರಹಿಸುವುದಾದರೂ ಹೇಗೆ? ನೀವು ಆ ಬೆಂಕಿಯ ಗೋಡೆಗಳ ಮೂಲಕ ಹಾದು ಹೋಗುವುದರಿಂದ ಎಲ್ಲವೂ ಸುಡಲ್ಪಡುತ್ತದೆ, ಅದು ದೇವರಿಂದಲೇ ಸುಟ್ಟು ಹಾಕಲ್ಪಡುತ್ತದೆ. ಬೆಂಕಿಯ ಮೂಲಕ ಹೋಗುವಂಥ ಮಾತ್ರ ಸುಡಲ್ಪಟ್ಟುತ್ತದೆ, ಹೋಗದೇ ಇರುವಂಥದ್ದು ಸುಡಲ್ಪಡುವುದಿಲ್ಲ ಅನ್ನುವಂಥದ್ದನ್ನು ನೀವು ಗ್ರಹಿಸಿಕೊಳ್ಳುವ ಪರಿ ಹೇಗೆ? ಇದು ಒಂದು ಥರ ಕನ್ಫ್ಯೂಷನ್ ಅನ್ನುವುದನ್ನು ನಾವು ನೋಡುತ್ತೇವೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 29ರಲ್ಲಿ ನೀವು ನೋಡಿ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ಯಾರಾಗಿದ್ದಾರೆ? ದಹಿಸುವಂಥ ಅಗ್ನಿಯಾಗಿದ್ದಾನೆ. ಕರ್ತನು ದಹಿಸುವಂತಹ ಅಗ್ನಿಯಾಗಿದ್ದಾನೆ. ನಮ್ಮಲ್ಲಿ ಯಾರು ಸದಾ ಉರಿಯುವ ಜ್ವಾಲೆಗಳೊಡನೆ ತಂಗಿಯಾರು? ಯೆಶಾಯ ಪತ್ರಿಕೆ 33ನೇ ಅಧ್ಯಾಯ 14ರಲ್ಲಿ ನಾವು ನೋಡುತ್ತೇವೆ, ನಾನು ಈ ಬೆಂಕಿಯ ಗೋಡೆಯೊಳಗೆ ಸೇರಿದಂತೆ ಪೂರ್ಣ ಹೃದಯವುಳ್ಳ ದೇವರ ಜನರ ಜೊತೆ ಯಾರ ಮಧ್ಯದಲ್ಲಿ ದೇವರ ಮಹಿಮೆ ಇರುತ್ತದೋ ಅಂಥವರ ಜೊತೆ ಸೇರಲು ಇಚ್ಛೆಪಡುತ್ತೇನೆ ಅನ್ನುವಂತೆ ನಾವು ಗ್ರಹಿಸಬೇಕಾಗ್ತದೆ. ನಾವು ದೇವರ ಜನರ ಜೊತೆ ನಮ್ಮ ಸಂಬಂಧ ದೇವರ ಜನರ ಜೊತೆ ಇರಬೇಕು. ದೇವರ ಜನರೊಟ್ಟಿಗೆ ವಿಶೇಷವಾಗಿ ಕರ್ತನ ದೈವಿಕವಾದಂಥ ಆಲೋಚನೆಗಳನ್ನು ಕೊಡುವಂಥವರ ಜೊತೆ ನಾವು ಹೆಚ್ಚೆಚ್ಚು ಆಲೋಚನಾ ಪರರಾಗಿರಬೇಕು. ಹಾಗೆ ಆಲೋಚನಾ ಪರರಾಗಿದ್ದಾಗ ನಾವು ಬೆಂಕಿಯಲ್ಲಿ ಸದಾ ನಡೆಯುವವರಾಗಿದ್ದೇವೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ ನಮ್ಮ ನಡುನತಿಯಿಂದ ಕಾಲಿನ ಕೀರುವರೆಗೂ ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅಪ್ಪ, ಅನಾಥರಿಗಾಗಿ, ಬೀದಿ ಬದಿಯ ಭಿಕ್ಷುಕರಿಗಾಗಿ ಬೇಡ್ತೇನೆ ಸ್ವಾಮಿ. ಸಹಾಯ ಮಾಡಯ್ಯ. ಮನಮರುಗು ಸ್ವಾಮಿ. ಆ ಮಕ್ಕಳಿಗೆ ಆಶೀರ್ವದಿಸಪ್ಪ, ಆ ಮಕ್ಕಳನ್ನು ಬಲಪಡಿಸಪ್ಪ, ಆ ಮಕ್ಕಳನ್ನು ಸ್ಥಿರಪಡಿಸು ಸ್ವಾಮಿ.
ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ